ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗಬೇಕು ಅಷ್ಟೊಂದು ರುಚಿಯಾಗಿರುವಂತಹ ಈ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ಕೇವಲ ಒಂದು 5 ನಿಮಿಷ ಸಾಕು ಅಷ್ಟೇ. ಬೆಳಗಿನ ತಿಂಡಿಗೆ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀವಿ, ಬಟ್ ಅವತ್ತೇನಾದರೂ ಮಾಡ್ಕೊಂಡಿಲ್ಲ ಅಥವಾ ಗಡಿಬಿಡಿಲಿ ಎದ್ವಿ ಅಂತಂದ್ರೆ ಈ ರೀತಿಯಾಗಿ ಒಂದು ಬ್ರೇಕ್ಫಾಸ್ಟ್ನ ಮಾಡಿಕೊಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಒಂದು ಉಪ್ಪಿಟ್ಟನ್ನು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಬಟ್ ನಾನು ಹೇಳೋ ರೀತಿ ಮಾಡಿದ್ರಿ ಅಂತಂದ್ರೆ ಇನ್ನೂ ಕೂಡ ಪರ್ಫೆಕ್ಟಾಗಿ ನೀವು ಈ ಥರ ಉಪ್ಪಿಟ್ಟನ್ನು ಮಾಡ್ಕೋಬೋದು. ಹಾಗೆಯೇ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂತಹ ಈ ಒಂದು ಉಪ್ಪಿಟ್ಟನ್ನು ಮಾಡೋದಕ್ಕೆ ಏನೇನೆಲ್ಲ ಟಿಪ್ಸ್ನ ಯೂಸ್ ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ ನಾನು ನಿಮ್ಗೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ. ನಾನಿಲ್ಲಿ ಕಡಾಯಿನ ಬಿಸಿಗೆ ಇಟ್ಕೊಂಡಿನಿ ರೀ. ಅದಾದ ನಂತರ ಚೆನ್ನಾಗಿ ಕಡಾಯಿ ಕಾಯಲಿ ಅಂತ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ಇವಾಗ ತೋರಿಸ್ತಿದ್ದೀನಿ ನೋಡಿರಿ, 1 ಬೌಲ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ಇದು ಬಾಂಬೆ ರವೆ, ಪೂರ್ತಿ ಸಣ್ಣ ರವೆ ಇದು. ನಿಮಗೆ ಇದು ಉಪ್ಪಿಟ್ಟಿನ ರವೆ ಒಂದು ಸ್ವಲ್ಪ ದಪ್ಪನಾಗಿ ಬರುತ್ತಲ್ಲ, ಅದನ್ನು ಕೂಡ ತೊಗೋಬೋದು. ಯಾವುದಾದ್ರೂ ರವೆನ ಯೂಸ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ದಿರಲ್ಲ, ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾನು 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ಈ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕಲರ್ ಕೂಡ ಚೇಂಜ್ ಆಗಬೇಕು. ಇವಾಗ ನೋಡ್ತಾ ಇದ್ರಲ್ಲ, ಸ್ವಲ್ಪ ಕೆಂಪು ಕೆಂಪು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಫ್ರೈ ಆಗೈತಿ. ಇದಕ್ಕೆ ನಾನು ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. ಕರಿಬೇವನ್ನು ಹಾಕಿದಾದ ನಂತರ ನಾವು ಇವಾಗ ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೆ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು, ನೀವು ಎಷ್ಟು ಕ್ವಾಂಟಿಟಿಲಿ ಉಪ್ಪಿಟ್ಟು ಮಾಡ್ತಾಯಿದ್ರಿ ನೋಡಿರಿ ಅಷ್ಟು ತೊಗೋರಿ ಸಾಕು. ನಾನು ಒಂದು 3ರಿಂದ 4 ಜನಕ್ಕೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಒಂದು 3 ಮೆಣಸಿಕಾಯಿನ ತೊಗೊಂಡಿದ್ದೀನಿ, ಹಸಿರು ಮೆಣಸಿಕಾಯಿ. ಅದಾದಮೇಲೆ ನಾನು ಒಂದು ಮೀಡಿಯಮ್ ಸೈಜ್ನಲ್ಲಿರುವಂತಹ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 50% ಅಂದರೆ ಒಂದು 50ರಷ್ಟು ಭಾಗದಷ್ಟು ಈ ಉಳ್ಳಾಗಡ್ಡಿ ಹಾಗೆಯೇ ಮೆಣಸಿಕಾಯಿ ಬೆಂದಿದಾದ ನಂತರ ಇದಕ್ಕೆ ಕಲರ್ಗೋಸ್ಕರ ಅಂತ ಹೇಳಿ, ಯಾಕಂದರೆ ಹೋಟೆಲ್ ಸ್ಟೈಲ್ನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ನೋಡಿ ಉಪ್ಪಿಟ್ಟಿಂದು. ಸೊ ಅದಕ್ಕೋಸ್ಕರ ಒಂದೇ ಒಂದು ಅರ್ಧ ಚಿಟಿಕೆಯಷ್ಟು, ಪೂರ್ತಿ ಚಿಟಿಕೆನೂ ಅಲ್ಲ, ಒಂದು ಅರ್ಧ ಚಿಟಿಕೆ ಆಗುವಷ್ಟು ನಾನು ಅರಿಶಿನ ಬಳಸ್ತಾ ಇದ್ದೀನಿ ಕಲರ್ಗೋಸ್ಕರ ಅಂಥೇಳಿ. ಬೇಡ ಅನ್ನೋರು ಕಂಪ್ಲೀಟಾಗಿ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾದ್ರಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸುಮಾರಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಬಳಸ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ನೀರನ್ನು ಹಾಕ್ಕೋತಾ ಇದ್ದೀನಿ. 1 ಕಪ್ ರವೆಗೆ 4 ಕಪ್ ಆಗುವಷ್ಟು ನೀರನ್ನು ಹಾಕಿ ನಾನಿಲ್ಲಿ 3.5 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನೀವು ಯಾವ ರವೆ ತೊಗೊತೀರಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 3.5 ಕಪ್ ತೊಗೊಂಡಿದ್ದೀನಿ. 3.5 ಕಪ್ಪು ಕರೆಕ್ಟಾಗಿ ಆಗುತ್ತೆ. ನೀವು ಕೂಡ 3.5 ಕಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ಸ್ವಲ್ಪ 4 ಕಪ್ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಹಾಕಿದರೆ ರವೆ ಚೆನ್ನಾಗಿ ಇನ್ನೂ ಬೆಣ್ಣೆ ಥರ ಬರುತ್ತೆ. ಸೊ ಹಾಗಾಗಿ ಅದಾದ ನಂತರ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಆದಷ್ಟು ಸಕ್ಕರೆನ ಹಾಕಲೇಬೇಕು, ಹಾಕಿಲ್ಲ ಅಂದರೆ ಹೋಟೆಲ್ ಸ್ಟೈಲ್ನಲ್ಲಿ ಬರುವಂಥ ಉಪ್ಪಿಟ್ಟು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲೇ ನಾನು ಟೊಮ್ಯಾಟೋನ ಯೂಸ್ ಮಾಡ್ತಾ ಇಲ್ವಲ್ಲ, ಹುಳಿಗೋಸ್ಕರ ಅಂತ ಹೇಳಿ ನಾನು ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ನೀವು ಒಗ್ಗರಣೆ ಹಾಕೋವಾಗಾದ್ರೂ ಲಿಂಬೆಹಣ್ಣನ್ನು ಹಿಂಡ್ಕೋಬೋದು, ಅಥವಾ ಈ ಥರ ನೀರನ್ನು ಹಾಕಿದಾದಮೇಲೆ ನೀವು ಸಕ್ಕರೆ ಹಾಗೆಯೇ ಈ ಲಿಂಬೆಹಣ್ಣನ್ನು ಹಿಂಡ್ಕೋಬೋದು. ಇವಾಗ ನೋಡಿ ನೀರನ್ನು ಕುದಿಯೋದಕ್ಕೆ ಮುಚ್ಚಳನ ಮುಚ್ಚಿ 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ನಂತರ ಇವಾಗ ನಾವು ತೊಗೊಂಡಿರುವಂತಹ ರವೆನ ಹಾಕ್ಕೋಬೇಕಾಗತ್ತೆ. ರವೆನ ಹುರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಯಾಕಂದರೆ ಒಬ್ಬೊಬ್ಬರು ರವೆನ ಹುರಿತಿರ್ತಾರೆ. ಸೊ ರವೆನ ಹುರಿಯುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ತೊಗೊಂಡಿರೋದು ಚಿಕ್ಕ ರವೆ ಹಾಗೆಯೇ ಬಾಂಬೆ ರವೆ ಆಗಿರೋದ್ರಿಂದ ಇದನ್ನು ಹುರಿಯುವಂಥ ಅವಶ್ಯಕತೆ ಇಲ್ಲ. ಇವಾಗ ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಇದೇ ರೀತಿಯೇ ನೀವು ಕೂಡ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವೇನಾದರೂ ಹಾಗೆ ಈ ರವೆನ ಹಾಕಿಬಿಟ್ವಿ ಅಂತಂದ್ರೆ ಗಂಟಾಗ್ತದೆ. ಒಂದು ಕೈಲಿ ನಾವು ಈ ರೀತಿ ಸ್ಪೂನಿನ ಸಹಾಯದಿಂದ ತಿರುತ್ತಾ ಇರಬೇಕು, ಇನ್ನೊಂದು ಸೈಡ್ ನಾವು ತೊಗೊಂಡಿರುವಂಥ ರವೆನ ಹಾಕ್ತಾ ಇರಬೇಕು. ಅಂದಾಗಲೇ ಉಪ್ಪಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಎಲ್ಲೂ ಕೂಡ ಗಂಟು ಸಹ ಆಗಿಲ್ಲ. ಇದನ್ನು ಒಂದು 2 ನಿಮಿಷ ಮುಚ್ಚಳನ ಮುಚ್ಚಿ ನಾವು ಬೇಯೋದಕ್ಕೆ ಇಟ್ಕೊಳ್ಳೋಣ.
ಇವಾಗ ಕಂಪ್ಲೀಟಾಗಿ ನಾವೇನು ರವೆನ ಹಾಕುವಾಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಂಥೇಳಿ ಕಂಪ್ಲೀಟಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗೈತಿ ಅಂಥೇಳಿ. ಈ ಉಪ್ಪಿಟ್ಟಿನ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ. ಇದು ಅಂತೂ ಉತ್ತರ ಕರ್ನಾಟಕದೊಳಗೆ ಫೇಮಸ್ ನೋಡಿರಿ ಉಪ್ಪಿಟ್ಟು. ಬೆಳಗಿನ ಗಡಿಬಿಡಿಗೆ ಅಂತೂ ಇಲ್ಲ, ಕಂಪ್ಲೀಟಾಗಿ ಇದನ್ನು ನಾವು ಬ್ರೇಕ್ಫಾಸ್ಟಿಗೆ ಅಂತ ಡೈಲಿ ಮಾಡ್ತಾನೆ ಇರ್ತೀವಿ. ಸೊ ನೀವು ಕೂಡ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿರಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ 2ರಿಂದ 3 ನಿಮಿಷ ಬಿಟ್ವಿ ಅಂತಂದ್ರೆ ಹಬೆಯಲ್ಲಿ ಬೇಯುತ್ತೆ. ಇವಾಗ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಹಾಗೆ ಮುಚ್ಚಳನ ಮುಚ್ಚಿ ಇಟ್ಟಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಇವಾಗ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸಾಫ್ಟ್ ಆಗೈತಿ ಅಂಥೇಳಿ. ಇದನ್ನು ತಟ್ಟೆಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂದಿತ್ತು ಅಂಥೇಳಿ. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ನಾ ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ನ ಮೊದಲೇ ನಿಮ್ಗೆ ಬರ್ತಾವೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.